ಎರಡು ಕಡಕ್ ಟೀ ಹಾಕೋ. ಆಯ್ತಣ್ಣ. ಏಯ್, ಇಲ್ಲಿ ಯಾರೋ ದತ್ತು? ಯಾರೋ ದತ್ತು? ಯಾರೋ ದತ್ತು? ನೀನೇನು? ಇಲ್ಲಿ ಯಾವನೋ ದತ್ತು? ಹೇಳಲೇ, ಹೇಳು. ದತ್ತು ಬೇಕಾ? ಹೌದು. ಯಾರು ಹೊಡೆದ್ರೆ ತಿರ್ಗೋ ಭೂಮಿ ನಿಂತು ಒಬ್ಬ ಇಬ್ರ ಕಾಣಿಸ್ತಾನೋ ಅವನೇ ದತ್ತು ಅಂದ್ರೆ ನಾನು. ಏನೋ ತೆಗಿಯೋ ಕೈನ. ಕೂತ್ಕೋ. ಎಲ್ಲರೂ ಸೇರ್ಕೊಂಡು ಅವನ ಮುಂದೆ ನನ್ನ ಮರ್ಯಾದೆನ 3 ಕಾಸು ಗರಾಜ್ ಆಗ್ತಿದ್ದೀರಾ. ನಮ್ಮ ಹತ್ರ ಕೆಲಸ ಮಾಡ್ತೀಯಾ? ನಾನು ಯಾರ ಹತ್ರನೂ ಕೆಲಸ ಮಾಡಲ್ಲ. ಕೆಲಸ ಏನು ಅಂತ ಹೇಳು, ಅದ್ರಲ್ಲಿ ನನಗೆಷ್ಟು ನಿನಗೆಷ್ಟು. ಇಷ್ಟು ದಿನ ನೀನು ಮಾಡ್ಕೊಂಡ್ರೋ ಚಿಲ್ಲರೆ ಕೆಲಸ ಅಲ್ಲ ಇದು. ಮ್ಯಾಟ್ರ್ ಸೀರಿಯಸ್ ಆಗಿರುತ್ತೆ. ಪೊಲೀಸ್ ಅಂದ್ರೆ ಭಯ ಪಡಬಾರ್ದು. ಕ್ಲಾಸ್ ತಗೊಳ್ತಾ ಇದೆಯಾ? ನೀನು ಇವಾಗ ರೌಡಿ, ನಾನು ಹುಡ್ತಾನೆ ರೌಡಿ. ಯಾರಿಗೂ ಭಯ ಪಡಲ್ಲ. ಇನ್ನೊಂದು, ಸಾವುಗೆ ಹೆದರ್ಕೋಬಾರ್ದು. ನಿನ್ ಜಾಗ ನಿನ್ ಜನ. ನೀನ್ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸಾವು ಗೆದ್ರಲ್ಲ ಅಂತ ಹೇಳೋದಕ್ಕೆ ಇದೊಂದು ಚಿಕ್ಕ ಸ್ಯಾಂಪಲ್. ಇನ್ ಇವನ್ ಯಾಕೆ ಹೊಡೆದೆ ಅಂದ್ರೆ ಇವನ್ ನನ್ನ ಸ್ವಲ್ಪ ರಾಂಗ್ ಹ್ಯಾಂಡಲ್ ಮಾಡ್ದ. ಕಾಲರ್ ಇಟ್ಕೊಂಡು ಓವರ್ ಆಗಿ ಆಕ್ಟ್ ಮಾಡ್ದ. ಸೊ ಕೆಲ್ಸ ಏನು? ಅದ್ರಲ್ಲಿ ನನಗೆಷ್ಟು ನಿನಗೆಷ್ಟು. ಬರಲಾ? ಹೀರೋ ನೀನ್ ನನಗೆ ಸಖತ್ ಹಿಡಿಸಿದ್ಯಾ. ಯಾರು ಹೇಳು? ಮೋನಾ. ಕೀಪ್ ಇಟ್. ಗನ್ನು ಅಭ್ಯಾಸ ಇದೆಯಾ? ಒಳ್ಳೆ ಪಂಟರ್ ತರ ತಿರುಗಿಸ್ತಿದ್ಯಾ? ಇದು AK-56 ಕಾಲ. ಫೀಲ್ಡ್ ಅಲ್ಲಿ ಇರ್ಬೇಕು ಅಂತಂದ್ರೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ಇವನಿಗೆ ಮೀಟರ್ ಜಾಸ್ತಿ. ನಮಗ್ ಬೇಕಾಗಿರೋದು ಅದೇ ತಾನೇ? ಆಹಾ, ಚೆನ್ನಾಗೆ ಮುರಿದಿದ್ಯಾ. ಕೆರ್ಚ್ಕೋಬೇಡ, ನನ್ಗೂ ಇದೇ ಆಗಿದ್ದು. ಇನ್ಮೇಲೆಲ್ಲ ಹಿಂಗೆ ಇಕ್ಕಿಸ್ಕೋತಾ ಇರಿ. ಸ್ವಾಮಿ ಧರ್ಮ ಮಾಡಿ ಸ್ವಾಮಿ. ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಟ್ಸ್ ಓಕೆ ಕೂಲ್ ಕೂಲ್. ಬರ್ತಾ ಬರ್ತಾ ಬೆಂಗಳೂರಲ್ಲಿ ಬೆಗ್ಗರ್ಸ್ ಕಾಟ ಜಾಸ್ತಿ ಆಗೋಯ್ತು. ಸ್ವಾಮಿ ಧರ್ಮ ಮಾಡಿ ಸ್ವಾಮಿ. ಬೆಳಗಿಂದ ಗಂಟ್ಲು ಒಣಗ್ತಾ ಇದೆ, ಒಂದ್ ಕೋಲ್ಡ್ ಬೀರ್ ಕುಡಿಬೇಕು. ಇಟ್ಸ್ ಓಕೆ ಕೂಲ್ ಕೂಲ್. ಮಿಸ್ಟರ್ ನಾರಾಯಣ್, ಒಂದ್ ಕೆಲಸ ಮಾಡ್ತೀರಾ? ಸ್ವಲ್ಪ ಹಿಂದೆ ಕೆರ್ಕೊಡ್ತೀರಾ? ಕೂಲ್ ಡೌನ್. ಮಾತಾಡಿದ್ರೆ ಕಚ್ಚಕ್ಕೆ ಬರ್ತದೆ. ಯಾರೋ ಕೇಳಿದ್ದು? ನಿನ್ಯಾವ ನನ್ನ ಮಗನೋ ಕೇಳಿದ್ದು? ಏನ್ ಹಂಗ್ ಮಾತಾಡ್ತಾ ಇದ್ಯಾ? ಗಿವ್ ರೆಸ್ಪೆಕ್ಟ್ ಐಸೆ, ಕೊಂದು ಬಿಡ್ತೀನಿ. ಏನೋ ಕೊಂದು ಬಿಡ್ತೀಯ? ಹೇಳ ಮೇಲೆ. ನಾನೇನ್ ಕೇಳದ್ನ? ಇಲ್ಲ. ಆ ತಗಡ್ ನನ್ ಮಗನ್ ಕೇಳದೆ ಇಲ್ಲ ಅಂತ ಬೈದ. ಈ ಕುಳ್ ನನ್ ಮಗನ್ ಕೇಳದೆ ಅವನು ಇಲ್ಲ ಅಂತ ಬೈದ. ಅವ್ರನ್ನ ಕೇಳದೆ ಬೈದ್ರು ಓಕೆ. ನೀನ್ ಯಾವ ಕಾಡು ಪಾಪನೋ ನಾನು ಇಲ್ಲಿಂದ ಹೋಗೋ ಅನ್ನೋದಕ್ಕೆ? ಅವನು ಇವನು ಅಂದ್ರೆ ನೆಟ್ಟಿಗಿರಲ್ಲ ನೋಡು. ಎತ್ಕೊಡದ್ನ? ಯಾವ್ದನ? ಅದನ್ನ ಎತ್ಕೊಡು. ಯಾವ್ದು? ಈ ಕಿತ್ತೋಗಿರೋ ಭಿಕ್ಷೆ ತಟ್ಟೆನ? ನಿನಗದು ಭಿಕ್ಷೆ ತಟ್ಟೆ, ನನಗದು ಚಿನ್ನದ ಮೊಟ್ಟೆ. ಎತ್ಕೊಡಲ್ಲ? ನೀನ್ ಹೇಳೋದಲ್ಲ, ಈಗ ನಾನ್ ನಿನಗೆ ಹೇಳ್ತೀನಿ. ವಾಗ ಅದು ನೀನ್ ಯಾವನ ಹೇಳಕ್ಕೆ?
ಏನ್ ನಿನ್ನ ಹೆಸರು? ಅಂಜಲಿ. ಅಂಜಲಿ. ಎಲ್ಲೋಗ್ತಾ ಇದೀಯಾ? ಏ ಕೇರ್ಫುಲ್ ಕೇರ್ಫುಲ್. ಓಕೆ ಓಕೆ ಓಕೆ. ಎಲ್ಲೋಗ್ತಾ ಇದೀಯಾ? ಏರೋಬಿಕ್ಸ್ ಕ್ಲಾಸ್ಗೆ. ಏರೋಬಿಕ್ ಕ್ಲಾಸ್ಗ? ನಿನ್ಗೆ ಯಾಕೆ ಏರೋಬಿಕ್ ಕ್ಲಾಸು? ಎಲ್ಲ ಕರೆಕ್ಟ್ ಆಗಿದೆ, ಕತ್ರಿನ ಕೈ ತರ. ಸರ್ ಐ ಹ್ಯಾವ್ ಟು ಗೋ. ಇದಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ ಬಂದಿದ್ಯಾ? ಇಲ್ಲ ಸರ್. ಬರ್ತೀಯಾ? ಎಕ್ಸ್ಕ್ಯೂಸ್ ಮೀ. ಎಲ್ಲಿರೋದು? ಯಾಕೆ ಸರ್? ಪೊಲೀಸ್. ಅಡ್ರೆಸ್ ಬರ್ಕೊಡು. ಅಡ್ರೆಸ್ ಬರ್ಕೊಡು. ಫೋನ್ ನಂಬರ್. ಯಾಕೆ ಸರ್? ಪೊಲೀಸ್. ಲೋ ಆನಂದ ಸರ್, ಬ್ರಿಟಿಷರು ನಮ್ ದೇಶದಿಂದ ಏನೋ ಹೊಡ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಏನೋ ಅದು? ಕೊಹಿನೂರ್ ಡೈಮಂಡ್. ಯಾವನ ಹೇಳಿದ್ದು? ನೋಡು ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಹಿನೂರ್ ಡೈಮಂಡು. ಎತ್ತಬೇಕಾಗಿರೋದು ಯಾರನ್ನ? ಸತ್ಯ ಕಡೆಯವನ್ನ. ಏಯ್, ಅವನ ಆ ರೋಡಲ್ಲಿ ಬರ್ತಾ ಇದ್ದಂಗೆ ಹೇಳು. ಸರಿ ಅಣ್ಣ, ಬಂದ ತಕ್ಷಣ ಹೇಳ್ತೀನಿ ಅಣ್ಣ. ಹಲೋ, ಬೆಂಕಿ ಬಣ್ಣ ಇದೆಯಾ? ಏ ಹಲೋ, ನೀವು ಬೆಂಕಿ ಬಣ್ಣ ಇದೆಯಾ? ಏ ಹೋಗಲೇ. ಹಲೋ, ಏನಾಯ್ತು? ಪೊಲೀಸ್ ಅಣ್ಣ. ಪೊಲೀಸಾ? ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ಹೇಳೋ. ಸರ್ ಏನ್ ನಡೀತಾ ಸರ್? ಇಲ್ಲೇ ಎಲ್ಲೋ ಹತ್ರದಲ್ಲಿ ಏನೋ ನಡೀತಾ ಇದೆ. ಗೋನ್ ಸರ್ಚ್. ಏ ಸರ್ ಕೆಲಸ ಇಲ್ಲ. ಅವನೇ ಅವನೇ. ಪೊಲೀಸ್. ಗುರು, ನೀವು ಅವ್ರನ್ನ ಎತ್ಬಿಡಿ. ಪೊಲೀಸ್ ವಿಷಯ ನಾನು ನೋಡ್ಕೊಳ್ತೀನಿ. ನಿಂತ್ಕೊಳ್ಳೋ, ನಿನ್ಗೆ ಹೇಳ್ತಿರೋದು. ನಿಂತ್ಕೋ. ಏನಿದು? ಗನ್ನು ಅಲ್ಲಿ ಸಿಕ್ತು, ನಿಮ್ಗೆ ಕೊಡೋಣ ಅಂತ ತಗೊಂಬಂದೆ. ಎಲ್ಲಿ? ಅಲ್ಲೇ ನಾನೇನೋ ಮಕ್ಳು ಆಟ ಆಡೋದು ಅಂತ ಅನ್ಕೊಂಡೆ. ನೋಡ್ದಾಗ ಸ್ವಲ್ಪ ಭಾರವಾಗಿತ್ತು. ಒರಿಜಿನಲ್ ಸರ್? ಎಲ್ಲಿರೋದು? ಇದೇ ಏರಿಯಾದಲ್ಲಿ. ಇಷ್ಟೊತ್ತಿಗೆ ಎಲ್ಲಿಂದ ಬರ್ತಾ ಇದೀಯಾ? ಪಿಕ್ಚರ್. ಪಿಕ್ಚರ್ಗ? ಇಷ್ಟೊತ್ತಿಗೆ ಯಾವ ಪಿಕ್ಚರ್ ಹೋಗಿ? ಏ ಬಾ ಇಲ್ಲಿ. ನೀನೇ ಬಾ. ಏಯ್, ಇವನ್ನ ಚೆಕ್ ಮಾಡ್ರೋ. ಎಸ್ ಸರ್. ನೀನ್ ಚೆಕ್ ಮಾಡ್ಬೇಕು. ನಾನ್ ಮನೆಗೆ ಹೋಗ್ಬೇಕು ಸರ್. ಏಯ್, ನೀನಿರೋ. ಅಳ್ಳಾಡ್ದೆ ಇನ್ನು ಎಷ್ಟೊತ್ತು ವೇಟ್ ಮಾಡ್ಬೇಕು ಸರ್? ಇರು ಅಂತ ಹೇಳಿಲ್ವಾ? ಅಯ್ಯೋ, ನಮಗೂ ಬೇಕಾದಷ್ಟು ಕೆಲಸ ಇದೆ. ಹೇಳಿದ್ದ ಅರ್ಥ ಆಗಲ್ಲ ನಿಂಗೆ? ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ರಾ? ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದಾರೆ. ಏನ್ ನಿಂದು? ಯಾರ ಜೊತೆ ಮಾತಾಡ್ತಾ ಇದೀಯ ಗೊತ್ತಾ ನೀನು? ಅಲ್ಲೇನೋ ಗನ್ ಸಿಕ್ತು ಅಂತ ತಂದ್ಕೊಟ್ರೆ ಅದಕ್ಕೆ ಮಾತಾಡ್ಬೇಡ, ಮಗದ ಮೇಲೆ ಹಾಕ್ಬಿಡ್ತೀನಿ. ಏಯ್, ಆ ಹುಡುಗಿಯಲ್ಲೋ? ಹೊರಟೋದು ಸರ್. ಹೊರಟೋದ್ಲಾ? ಏನಿಲ್ಲಿ ಸರ್ ಏನ್ ನಡೀತಾ ಇದೆ ಸರ್? ಅದು ಯಾರೇವನು? ಸರಿ, ಅಲ್ಲಿ ರೋಡಲ್ಲಿ ಗನ್ ಬಿದ್ದಿತ್ತು ಅಂತ ತಂದ್ಕೊಟ್ರೆ ಇವ್ರು ನೋಡಿದ್ರೆ ನನ್ನೇ ಇಟ್ಕೊಂಡಿದ್ದಾರೆ ಸರ್. ಸರ್, ಇಲ್ಲೊಂದು ಡೆಡ್ ಬಾಡಿ. ಕೊಂದಿದ್ ಅವ್ರೆ, ಆದ್ರೆ ಕೊಲ್ಸಿದ್ ಮಾತ್ರ ಗ್ಯಾರಂಟಿ ಆ MLA ಪಾಲಾಕ್ಷಯ್ಯನೇ. ಅವನಿಗೆ ಆಲಿಬಾಯಿ ಫುಲ್ ಸಪೋರ್ಟ್ ಇದೆ. ಏನ್ ಆಲಿಬಾಯಿ ಸಪೋರ್ಟು? ಆ ಆಲಿಬಾಯಿ ನನ್ನ ಕೈಗೆ ಸಿಕ್ಕಿದ್ರೆ ಖತಮ್. ಈ ಸಾರಿ ಗ್ಯಾರಂಟಿ ನಾನು ಆಲಿಬಾಯಿ ಕುತ್ತಿಗೆನ ಸೀಳು ಬಿಡ್ತೀನಿ. ಈ ಊರಲ್ಲಿ ಬರೀ ಈ ಸತ್ತಿನ ಹೆಸರು ಮಾತ್ರ ಕೇಳಿಸ್ಬೇಕು. ನನ್ನ ಹೆಸರು ಕೇಳಿದ್ರೆ ಊರಿನ ಜನ ನಡುಗಬೇಕು. ಇವತ್ತು
ಇವತ್ತೇನೋ ಪ್ರೋಗ್ರಾಮು? ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮ್ಮ ಏರಿಯಾದಲ್ಲಿ 4 ದಿನದಿಂದ ಕರೆಂಟ್ ಇಲ್ಲ ಸರ್. ರೀ ತಿಪ್ಪೇಸ್ವಾಮಿ, ಅದೇನಂತ ಸ್ವಲ್ಪ ನೋಡ್ರಿ. ಓಕೆ ಸರ್. ನಮ್ಮ ಹುಡುಗನ್ಗೆ ಕೆಲಸ ಹೋಗಿದೆ. ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ ಸರ್. ಅಯ್ಯೋ ಸರ್, ನಾವು ಎಕ್ಸ್ ಟಿವಿಯಿಂದ ಬರ್ತಾ ಇದ್ದೀವಿ. ಬರ ಶೂಟ್ ಮಾಡು. ಸರ್, ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲಾ? ಪಾಲಾಕ್ಷಯನ್ ಕೊಂದಿದ್ ನಾನೇ. ಏನೀಗ? ಯಾಕೆ ಕೊಂದ್ರಿ? ಹಳೇ ದ್ವೇಷ ನನ್ಗೂ ಅವನ್ಗೂ ಆಗ್ತಾ ಇರಲಿಲ್ಲ, ಅದಕ್ಕೆ ಉಡಾಯಿಸ್ಬಿಟ್ಟೆ. ಹಾಗಾದ್ರೆ ಯಾವಾಗ ಸರೆಂಡರ್ ಆಗ್ತೀರಾ? ಇನ್ನು 4 ಜನ ಇದ್ದಾರೆ, ಅವ್ರನ್ನೆಲ್ಲ ಮುಗಿಸಿದ ಮೇಲೆ ನೋಡೋಣ. ಅಷ್ಟರೊಳಗೆ ಪೊಲೀಸ್ನವರೇ ಅರೆಸ್ಟ್ ಮಾಡ್ಬಿಟ್ರೆ? ಪೊಲೀಸವ್ರೇನ್ರಿ ಅರೆಸ್ಟ್ ಮಾಡೋದು? ಪಾಲಾಕ್ಷಯನ್ ಎತ್ತಾಗ ಫುಲ್ ಸೆಕ್ಯೂರಿಟಿ ಇತ್ತು, ಏನ್ ಕಿತ್ಕೊಂಡ್ರು? ನಾನ್ ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಯಾವ ಪೊಲೀಸನು ಕೊಲೆಗಾರ ಟಿವಿಲಿ ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದಾನೆ, ಪೊಲೀಸರ ವಿರುದ್ಧ ಚಾಲೆಂಜು ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರನ್ನ ಅರೆಸ್ಟ್ ಮಾಡೋದು ನಿಮ್ ರೆಸ್ಪಾನ್ಸಿಬಿಲಿಟಿ ತಾನೆ? ನಮ್ ವಿಷಯ ಪಕ್ಕಕ್ಕೆ ಹಿಡಿ. ನೀವು ಮಾತ್ರ ಹೋಗಿ ಅವನ ಹತ್ರನೂ ಇಂಟರ್ವ್ಯೂ ತಗೋತೀರಾ, ನಮ್ಮ ಹತ್ರನೂ ಇಂಟರ್ವ್ಯೂ ತಗೋತೀರಾ. ಯಾಕೆ? ನಿಮಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಕ್ರಿಮಿನಲ್ಸ್ನ, ಟೆರರಿಸ್ಟ್ನ ಸೀಕ್ರೆಟ್ ಆಗಿ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತು, ಹೇಗೆ ಮೀಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತು. ನಿಮ್ಮ ಪಬ್ಲಿಕೇಶನ್ ಪಬ್ಲಿಸಿಟಿಗೋಸ್ಕರ, ನಿಮ್ಮ ಚಾನೆಲ್ಸ್ನ ಪಾಪ್ಯುಲಾರಿಟಿಗೋಸ್ಕರ ಈ ಕೆಲಸ ಮಾಡ್ತೀರಾ ನೀವು. ನೀವೇ ಅಲ್ಲ, ಯಾವೊಬ್ಬನಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇರೋ ಏಕೈಕ ಡಿಪಾರ್ಟ್ಮೆಂಟ್ ನಮ್ದು, ಪೊಲೀಸ್ ಡಿಪಾರ್ಟ್ಮೆಂಟ್. ಯಾವತ್ತಿದ್ರೂ ಅರೆಸ್ಟ್ ಮಾಡೋದು ನಾವೇ. ಅರೆಸ್ಟ್ ಮಾಡಿದಾಗ ಹೇಳಿ ಕಳಿಸ್ತೀವಿ, ಬರೀವ್ರಂತ. ಈಗ ಹೊರಡಿ. ಏಯ್, ಎಷ್ಟೋ ನಿಂದು ದಿಮಾಕು? ನನ್ ಪಕ್ಕದಲ್ಲಿ ಬಂದು ಕೂತ್ಕೋತ್ಯಾ? 5 ಅಡಿ ಗ್ಯಾಪ್ ಅಲ್ಲೋಗಲೇ ಬಿಗರ್. ನಾನೀಗ ಭಿಕ್ಷುಕ ಅಲ್ಲ, ಡ್ಯೂಟಿ ಓವರ್. ನೌ ಐ ಎ ಕಸ್ಟಮರ್ ಆಫ್ ದಿಸ್ ಹೋಟೆಲ್. ಇವನು ನಿನ್ನ ಹತ್ರ ನನ್ಗೇನ್ ಮಾತು? ಒಂದ್ ಟೀ ಹಾಕಪ್ಪ, ಒಂದ್ ಹಾರ್ಲಿಕ್ಸ್. ಏನಂಗ್ ಲುಕ್ ಕೊಡ್ತೀಯ? ನಿನ್ನಂತ ಕಾಂಜಿ ಪಿಂಜಿಗಳ ಹತ್ರ ಭಿಕ್ಷೆ ಬೇಡ್ತೀನಿ, ಆದ್ರೆ ಕಾಂಜಿ ಪಿಂಜಿ ತಿನ್ನಲ್ಲ, ಕುಡಿಯಲ್ಲ. ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೋತೀನಿ. ಹೆಲ್ತ್ ಇಸ್ ವೆಲ್ತ್. 6 ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಏನ್ ಬಾಳ ನಿಗ್ರಾಡ್ತಾ ಇದ್ದೆ? ರಿವೆಂಜ? ನಾನು ಯಾರು ಗೊತ್ತಾ? ಈ ಊರಲ್ಲಿರೋ 1,36,000 ಜನ ಬೆಗ್ಗರ್ಸ್ಗೆ ಪ್ರೆಸಿಡೆಂಟ್. ಮಾಫಿಯಾ ಗೊತ್ತಾ? ನಮ್ದು ಬೆಗ್ಗರ್ ಮಾಫಿಯಾ. ಒಂದೇ ಒಂದು ಫೋನ್ ಕಾಲ್, ಫ್ರಂಟ್ ಟು ಬ್ಯಾಕ್. ಹಾಯ್, ಹಲೋ. ತಾತ, ನೀನ್ ಏರೋಬಿಕ್ಸ್ ಟೀಚರ್ ಬಂದ್ಲು ನೋಡು. ನನ್ಗೇನ್ ಕಾಣ್ಲಿಲ್ಲ ಅನ್ಕೊಂಡ್ಯಾ? ಹಲೋ. ನಿನ್ನ ಫೇಸ್ಗೆ, ನಿನ್ನ ಇಮೇಜ್ಗೆ ಅಂತ ಹುಡುಗಿ ನಿನಗೆ ಆಯ್ ಅಂತಾಳ? ಯು ಶಟ್ ಅಪ್. ಯು ನೋ ಹೂ ಇಸ್ ಶಿ? ಗೊತ್ತಿಲ್ಲ. ಶಿ ಇಸ್ ಮೈ ಗರ್ಲ್ ಫ್ರೆಂಡ್. ಹಾಯ್. ಇನ್ನು ಉಪಯೋಗ ಇಲ್ಲ, ಕರಿತಾ ಇದ್ದಾಳೆ, ಹೋಗು. Can I come there? ಹೇ, ನಿನ್ನ ಫೇಸ್ ಏನು, ಏಜ್ ಏನು, ಈ ನಿನ್ನ ಗೇಜ್ ಏನು? ಗೊತ್ತಾಗ ಕಡೆ. ಥ್ಯಾಂಕ್ಸ್. ಯಾಕೆ? ಆ ಟೈಮಲ್ಲಿ ಯು ಆರ್ ವೆರಿ ಹೆಲ್ಪ್ಫುಲ್. ಟೀ ಕುಡಿತೀರಾ? ಬೇಡ, ನಾನು ಕ್ಲಾಸ್ಗೆ ಹೋಗಬೇಕು. ಎನಿವೇಸ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಐ ಆಮ್ ಅಂಜಲಿ. ನೀವು? ದತ್ತು. ದತ್ತು ಹಿಡ್ಕೊಂಡು ಚಚ್ಚು. ಏನಂದ್ರೆ? ಏನಿಲ್ಲ, ನೈಸ್ ನೇಮ್ ಅಂದೆ. ಓಕೆ, ಸೀ ಯು ಲೇಟರ್. ಓಕೆ, ಬಾಯ್. ನಿನ್ ಗರ್ಲ್ ಫ್ರೆಂಡು? ಆಟೋ. ರೂಮ್ ನಂಬರ್ 420 ಪೇಷಂಟ್ ಅನ್ನ ಡಿಸ್ಚಾರ್ಜ್ ಮಾಡಿ. ಓಕೆ ಡಾಕ್ಟರ್. ಯಾಕೆ, ಏನಾಯ್ತು? ಚಿಕ್ಕ ಗಲಾಟೆ, ಒಬ್ಬ ಚಾಕುವಿಂದ. ಚಾಕುನ? ಅಂದ್ರೆ ಇದು ಮೆಡಿಕಲ್ ಲೀಗಲ್ ಕೇಸ್. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದ್ರ ಕಾಪಿ ನಾನು ತಂದ್ಕೊಡಿ. ಅಷ್ಟೆಲ್ಲ ಟೈಮ್ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಉದ್ದೇಶನೂ ಇಲ್ಲ. ಬೇಗ ಬ್ಯಾಂಡೇಜ್ ಕಟ್ಟಿ. ಅದು ಹೇಗ್ರಿ ಕಟ್ತಾರೆ ರಿಪೋರ್ಟ್ ಇಲ್ಲದೆ? ಡಾಕ್ಟ್ರೇ, ಅಲ್ಲಿ ತುಂಬಾ ರಕ್ತ ಹೋಗ್ತಾ ಇದೆ.
ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋ ಅಷ್ಟರಲ್ಲಿ ಪೇಷಂಟ್ಗೆ ಏನಾರಾದ್ರೆ ಆದ್ರೆ ನಾವೇನ್ರಿ ಮಾಡಕ್ಕಾಗತ್ತೆ? ನಮಗೂ ರೂಲ್ಸ್ ಇದೆ. ವಿ ನೀಡ್ ಎ ಕಾಪಿ ಆಫ್ ದಿ ಪೊಲೀಸ್ ಕಂಪ್ಲೇಂಟ್. ದಾಟ್ಸ್ ಎ ಮಸ್ಟ್. ಅದೆಲ್ಲ ಆಗಿರ್ಲಿ, ಮೊದಲು ಬ್ಯಾಂಡೇಜ್ ಕಟ್ಟಿ. ಏನ್ ಹೆದರ್ಸ್ತಾ ಇದೆಯಾ? ಏಯ್ ಬಂದ್ರ ಇಲ್ಲಿ, ಮೊದ್ಲು ಇವನ್ನ ಆಚೆ ಕಳ್ಸಿ. ನಾನು ಯಾರು ಗೊತ್ತೇನಾ? ಗೊತ್ತೇನಾ? ಈಗಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನೀನ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡು, ನಾನು ಅವನ ಮೇಲೆ ಕೊಡ್ತೀನಿ. ಆಮೇಲೆ ಇಬ್ರು ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಣ. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ. ಅದೇನೋ ಮಸ್ಟು ಗಿಸ್ಟು ಅಂತೆಲ್ಲ ಹೇಳ್ತಿದ್ದೆ. ಇಲ್ಲ ಸರ್, ಈಗ ಟ್ರೀಟ್ಮೆಂಟೇ ಫಸ್ಟು. ಇಷ್ಟೊಂದು ವೈಲೆಂಟ್ ಆ ಟ್ರೀಟ್ಮೆಂಟ್ ಬೇಕಾಗಿತ್ತಾ? ನಿಮ್ಮನ್ನ ಹೊಡೆಯೋಕೆ ಬಂದವ್ರು ಯಾರು? ಇದಕ್ ಮುಂಚೆ ನನ್ನ ಹತ್ರ ಒದೆ ತಿಂದವನು. ಓ, ನೀವೇನ್ ಮಾಡ್ಕೊಂಡಿದ್ದೀರಾ? ಈಗ ದಿಢೀರ್ ಅಂತ ಕೇಳಿದ್ರೆ ಏನ್ ಹೇಳೋದು? ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಅದು ಮೋಸ್ಟ್ಲಿ ಗ್ರ್ಯಾಜುಯೇಷನ್ ಆಗಿ ಜಾಬ್ ಸರ್ಚ್ ಮಾಡ್ತಾ ಕೆಲಸ ಸಿಗದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡು. ಕೆಲ್ಸ ಇಲ್ದೇ ಇರೋ ಪೊರ್ಕಿ ಅಂತ. ಕರೆಕ್ಟ್, ನಾನ್ ಪೊರ್ಕಿನೇ. ಸುಮ್ಮನೆ ಯಾಕಿರ್ಬೇಕು? ಏನಾದ್ರೂ ಕೆಲಸ ಮಾಡ್ಬೋದಲ್ಲ? ಸುಮ್ಮನೆ ಯಾರು ಕೂತಿದ್ದಾರೆ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಅಂದ್ರೆ? ಈಗ ನಿನಗೋಸ್ಕರ ಡಾಕ್ಟರ್ ಕುರ್ಪಾಕದ್ನಲ್ಲ, ಅದೇ ಬೇರೆಯವ್ರಿಗಾಗಿದ್ರೆ ದುಡ್ಡು ಇಸ್ಕೊತಾ ಇದ್ದೆ. ಯಾಕೆ ಹಾಗೆ? ಸೆಲ್ಫ್ ಎಂಪ್ಲಾಯ್ಮೆಂಟ್. ಇವನು ಒಳ್ಳೆಯವನ ಕೆಟ್ಟವನ ಅಂತ ಯೋಚನೆ ಮಾಡ್ತಾ ಇದೀಯ? ಖಂಡಿತ ಹೇಳ್ತಾ ಇದ್ದೀನಿ, ನಾನು ಒಳ್ಳೆಯವನಲ್ಲ. ಹೋಗೋಣವಾ?